ಕೆಎನ್ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ವಾಲ್ಮೀಕಿ ಹಾಗೂ ಅಹಿಂದ ಸಮುದಾಯದ ಮುಖಂಡರು ಬೃಹತ್ ಹೋರಾಟಕ್ಕೆ ತೆರೆ ನೀಡಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಿರುವುದನ್ನು ವಾಪಸ್ ಪಡೆಯಲೇಬೇಕು, ಇಲ್ಲ ಅಂದ್ರೆ ವಾಲ್ಮೀಕಿ ಸಮಾಜದ 14 ಶಾಸಕರು ರಾಜೀನಾಮೆ ನೀಡುವ ಮೂಲಕ ಸರ್ಕಾರಕ್ಕೆ ಪಾಠವನ್ನ ಕಲಿಸಬೇಕಾಗತ್ತೆ. ಈಗಾಗಲೇ ಸಮಾಜದ ಸ್ವಾಮೀಜಿಗಳು ಮುಖಂಡರು ಸಭೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿರ್ಧಾರ ಆಗುತ್ತೆ. ಮುಂದೆ ಹೋರಾಟದ ಸ್ವರೂಪ ಬದಲಾಗುತ್ತೆ. ಏನೋ ಮೀಸಲು ಕ್ಷೇತ್ರದಲ್ಲಿ 14 ಜನ ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಉಳಿಯಲ್ಲ ಅಂತ ಪ್ರತಿಭಟನೆಗೆ ಕರೆ ನೀಡಿರುವಂತಹ ಮಾಜಿ ಮೇಯರ್ ಕೃಷ್ಣಪ್ಪ ಹೇಳಿಕೆ ನೀಡಿದರು. ಇದಲ್ದೇ ಕೂಡ ಹಿಂದುಳಿದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಪಂಗಡವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ನಮ್ಮ ಸಮಾಜದವರೇ ಖಂಡಿತ ಖಂಡಿತ ಮಾಡ್ತಾರೆ. ನಮ್ಮ ಸ್ವಾಮೀಜಿಯವರೆಲ್ಲ ನಮ್ಮ ಸಮಾಜದವ್ರಿಗಂತೂ ಖಂಡಿತ ಮಾಡ್ತಾರೆ. ಜೊತೆಗೆ ಎಲ್ಲ ಸಮಾಜದವರು ಕೂಡ ಅವ್ರ ಪರವಾಗಿದ್ದಾರೆ. ಸತೀಶ್ ಅವ್ರ ಜೊತೆ ಸತೀಶ್ ಅವ್ರ ಮೂಲಕ ಮಾಡಿದ್ದಾರೆ. ಸ್ವಾಮೀಜಿ ಮಂತ್ರಿ ಸ್ಥಾನ ವಜಾ ವಿರೋಧಿಸಿ ಕೆಎನ್ ರಾಜಣ್ಣ ಅವರ ಮಹಿಳಾ ಅಭಿಮಾನಿಗಳು ಆತ್ಮಹತ್ಯೆಗೆ ಯತ್ನಿಸಿ ತುಮಕೂರಿನಲ್ಲಿ ವಿಭಿನ್ನವಾಗಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ತಮ್ಮ ಸೀರೆಯಿಂದ ಕುತ್ತಿಗೆಯನ್ನ ತೆಗೆದುಕೊಂಡಂತಹ ಈ ಯಶೋಧ ಹಾಗೂ ಪಾರ್ವತಮ್ಮ ಅನ್ನುವರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಮಂತ್ರಿ ಸ್ಥಾನದಿಂದ ತೆಗೆದಿರೋದ್ರಿಂದ ನಮಗೆ ಜೀವ ಹೋಗ್ದು ಅಂತ ನಿಟ್ಟಿನಲ್ಲಾಗ್ತಿದೆ. ಈ ಕೂಡಲೇ ಮಂತ್ರಿ ಸ್ಥಾನವನ್ನು ವಾಪಸ್ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಹಿಳಾ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ವಿಜಯನಗರದಲ್ಲಿ ಬೆಳಂಬೆಳಗ್ಗೆ ಉದ್ಯಮಿಗಳ ಮನೆ ಮತ್ತು ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಅಕ್ರಮ ಗಣಿಗಾರಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆಸಿದ್ದು ನಗರದ ಎಂಜಿ ರಸ್ತೆಯಲ್ಲಿರುವಂತಹ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ಸ್ಟೀಲ್ ಅಂಗಡಿ ಹಾಗೂ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಮತ್ತೊಬ್ಬ ಗಣಿ ಉದ್ಯಮಿ ಹಾಗೂ ನಗರಸಭೆಯ ಸದಸ್ಯ ಕಾರದಪುಡಿ ಮಹೇಶ್ ಮನೆ ಮೇಲೆ ದಾಳಿ ನಡೆಸಿದ್ರು. ಈ ಹಿಂದೆ ಜನಾರ್ದನ್ ರೆಡ್ಡಿ ಆಪ್ತ ಅಲಿಖಾನ್ ಅವರ ಜೊತೆ ಕಾರದಪುಡಿ ಮಹೇಶ್ ಮತ್ತು ಸ್ವಸ್ತಿಕ್ ನಾಗರಾಜ್ ಗುರುತಿಸಿಕೊಂಡಿದ್ರು. ಹಳೆ ಪ್ರಕರಣ ಬಳ್ಳಾರಿ ಟು ಬೆಳಕೆರೆ ಅಕ್ರಮ ಅದಿರು ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ನಿವಾಸದ ಮೇಲೆ ಇವತ್ತು ಬೆಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. 6 ಕಾರುಗಳಲ್ಲಿ ಬಂದಿದ್ದಂತ 24 ಹೆಚ್ಚು ಇಡಿ ಅಧಿಕಾರಿಗಳು ಸತೀಶ್ ಸೈಲ್ ನಿವಾಸದಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡಿದ್ರು. ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಂತಹ ಕಾರಣ ಶಾಸಕ ಸೈಲ್ ಬೆಂಗಳೂರಿನಲ್ಲಿದ್ದಾರೆ. ಇನ್ನು ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದಂತಹ ಸೈಲ್ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮೂಲಕ ಅಕ್ರಮ ಅದಿರು ಸಾಗಾಟ ಮಾಡುತ್ತಿದ್ದಂಥ ಪ್ರಕರಣದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ತಂಡ ಸೈಲು ವಿರುದ್ಧ ದೂರನ್ನು ದಾಖಲಿಸಿತ್ತು. ಸತೀಶ್ ಸೈಲ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಜೈಲು ಶಿಕ್ಷೆ ಕೂಡ ವಿಧಿಸಿತ್ತು. ನಂತರ ಅವರು ಹೈಕೋರ್ಟ್ನಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಮತ್ತೆ 2 ಹುಲಿ ಮರಿಗಳು ಸಾವಾಗಿದೆ. ಇನ್ನು ಹನೂರು ತಾಲೂಕಿನ ಕಾವೇರಿ ವನ್ಯಧಾಮ ವ್ಯಾಪ್ತಿಯ ಶಾಗ್ಯ ಶಾಖೆಯಲ್ಲಿ ಈ ಘಟನೆ ನಡೆದಿದೆ. ಹೊಳೆ ಮುರ್ದಟ್ಟಿ ಗಸ್ತಿನ ಈ ಕಿರಬನ ಗುಲ್ಲಗುಡ್ಡದಲ್ಲಿ ಈ ಪ್ರದೇಶದಲ್ಲಿ 15 ದಿನಗಳ ಹೆಣ್ಣು ಮತ್ತು ಗಂಡು ಹುಲಿ ಮರಿಗಳು ಮೃತದೇಹ ಪತ್ತೆಯಾಗಿದೆ. ತಾಯಿ ಹುಲಿಗಿಂದ ಮರಿ ಹುಲಿಗಳು ಬೇರ್ಪಟ್ಟಂತ ವಿಚಾರವಾಗಿ ಈಗ ಹಸಿವಿನಿಂದ ನಿತ್ರಾಣಗೊಂಡು 2 ಹುಲಿ ಮರಿಗಳು ಸಾವನ್ನಪ್ಪಿದ್ದೆ ಅಂತ ಅರಣ್ಯ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರವಷ್ಟೇ ನಿಖರ ಕಾರಣ ತಿಳಿಬೇಕಿದೆ. ಕಾಂಗ್ರೆಸ್ ಭವನಕ್ಕೆ ನೋಂದಣಿ ವಿಚಾರವಾಗಿ ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಜಟಾಪಟಿ ನಡೆದಿದೆ.
ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಕಸವ್ಯಾಜ್ಯ ವಿಲೇವಾರಿಗೆ ಪಾಲಿಕೆ ಮೀಸಲಿಟ್ಟಿದ್ದಂತ 2 ಎಕರೆ ಜಾಗವನ್ನ ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿಸಲು ಬಂದಿದ್ದ ನಗರ ಪಾಲಿಕೆ ಅಧಿಕಾರಿ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ರು. ಇದೇ ವೇಳೆ ಅಧಿಕಾರಿಯ ಕಾರಿಗೆ ಅಡ್ಡ ಮಲಗಿ ಬಿಜೆಪಿಯ ನಾಯಕರು ಕೆಲಸಕ್ಕೆ ಅಡ್ಡಗಟ್ಟಿ ಕಾರ್ನಿಂದ ಇಳಿದಂತ ಅಧಿಕಾರಿಯನ್ನ ಬೆನ್ನತ್ತಿದ್ರು. ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಪಂಚಾಯಿತಿ ಯೋಜನಾಧಿಕಾರಿ ರೇಖಾ ಡೊಳ್ಳಿನ್ ಅವರನ್ನ ಅಮಾನತುಗೊಳಿಸಲಾಗಿದೆ. ರಾಜೀವ್ ಗಾಂಧಿ ಚೈತನ್ಯ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಜನರಿಗೆ ಕೌಶಲ್ಯ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಅನುದಾನ ಪ್ರಸ್ತಾಪನೆ ಸಲ್ಲಿಸುವಾಗ ಕಾನೂನು ಮೀರಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಾನೂನು ಬಾಹಿರವಾಗಿ ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದ ರೇಖಾ ಡೊಳ್ಳಿನ್ ಅವರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾರ್ಯದರ್ಶಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾದರೆ ತಲಾ 5 ಲಕ್ಷ ನೀಡ್ತೇನೆ ಎಂದಿದ್ದ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಹೇಳಿಕೆಗೆ ನ್ಯಾಯವಾದಿ ಹಾಗೂ ಮುಸ್ಲಿಂ ಮುಖಂಡ ಎಸ್ ಖಾದ್ರಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕ ಯತ್ನಾಳ್ಗೆ 2 ಗಂಡು ಮಕ್ಕಳಿದ್ದು ಒಬ್ಬ ಮಗನಿಗೆ ದಲಿತ ಅಥವಾ ಹಿಂದುಳಿದ ಜಾತಿಯ ಯುವತಿಯರೊಂದಿಗೆ ಮದುವೆ ಮಾಡಿಸಿದರೆ ಮುಸ್ಲಿಂ ಸಮಾಜದಿಂದ 1 ಕೋಟಿ ಬಹುಮಾನ ನೀಡಲಾಗುತ್ತೆ ಅಂತ ಆಫರ್ ಕೊಟ್ಟರು. ಕೋಮು ಸೌಹಾರ್ದತೆ ಕೋಮುವಾದಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ದುರುದ್ದೇಶದಿಂದ ಮಾತನಾಡಿದ್ದಾರೆ. ಹಾಗಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಧರ್ಮ ಕಡ್ಲಿಗೆ ಅವರು ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ, ಅದರಂತೆ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಏನಂತಂದರೆ ಬಸನಗೌಡ ಪಾಟೀಲ್ ಉರ್ಫ್ ಧರ್ಮಕೂರು ಜಿಲ್ಲೆ ನಗರ